ಭೋಗಕ್ಕಾಗಿ ಬದುಕು ಬಂದಿಲ್ಲ, ತ್ಯಾಗಕ್ಕಾಗಿ, ಉಪಯೋಗಕ್ಕಾಗಿ ಬದುಕು ಬಂದದ. ಹಿತವನ್ನು ಬಯಸೋದೇ ಜೀವನದ ನಿಜವಾದ ಧರ್ಮ ಅದ. ಇರುವುದನ್ನು ಹಂಚಿ ತಿನ್ನೋದು. ಹಜ್ಜೂಮಾ ಇಸ್ಲಾಂ ಧರ್ಮದ ಒಬ್ಬ ಹೆಣ್ಮಗಳು. ಹಜ್ಜೂಮಾ ಆಕೆ ಹೆಸರು. ಗಂಡ ಇಮಾಮ್ ಸಾಹೇಬ್. ಗಂಡ ಹೋಗ್ಯಾನ ಹೊಲಕ್ಕೆ. ಮಧ್ಯಾಹ್ನದೊಳಗೆ ಗಂಡಗೆ ಊಟಕ್ಕೆ ಕೊಡಬೇಕು ಅಂತ ಬುತ್ತಿ ಕಟ್ಟಿಕೊಂಡು ತಲೆ ಮೇಲೆ ಹೊತ್ತುಕೊಂಡು ಮಣ್ಣಿನ ತತ್ರಾಣಿಯೊಳಗೆ ನೀರನ್ನು ತುಂಬಿಕೊಂಡು ಹೆಗಲಿಗೆ ಹಾಕ್ಕೊಂಡು ಹಜ್ಜುಮಾ ಹೊಲದ ದಾರಿ ಹಿಡಿದು ಹೊಂಟಿದ್ಲು. ಗುಡ್ಡದ ವಾರಿಯೊಳಗೆ ಹೊಲ. ಆ ಗುಡ್ಡದೊಳಗೊಂದು ಗವಿ. ಆ ಗವಿಯೊಳಗೊಬ್ಬ ಯೋಗಿ, ಅಪರೂಪದ ತ್ಯಾಗಿ ವಾಸವಾಗಿದ್ದ. ಹಜ್ಜುಮಾ ತಲೆ ಮೇಲೆ ಬುತ್ತಿ ಹೊತ್ಕೊಂಡು ಆ ದಾರಿಯೊಳಗೆ ಸಾಗಿ 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 ಹೋಗ್ತಾ ಇರುವಾಗ ಆ ಗವಿಯ ಒಳಗಡೆ ಇರುವಂಥ ಈ ಯೋಗಿ ಹೊರಗೆ ಬಂದು ಗವಿಯ ಮುಂದೆ ಒಂದು ಬಿಲ್ಪತ್ರಿ ಗಿಡ, ಆ ಗಿಡದ ಕಟ್ಟೆ ಮೇಲೆ ನಿಂತಿದ್ದ. ಆತ ಹಠಯೋಗಿ. ವಾರಕ್ಕೊಮ್ಮೆ ಹೊರಗೆ ಬರ್ತಿದ್ದ. ಹಸಿವಾದಾಗ ಯಾರು ಏನಾರು ಕೊಟ್ರೆ ಅದನ್ನು ತಗೊಳ್ತಿದ್ದ. ಮತ್ತೆ ಒಂದು ವಾರದವರೆಗೆ ಪ್ರಸಾದ ತಗೋತಿದ್ದಿಲ್ಲ. ಅಂತ ಹಠಯೋಗಿಗಳು ನಮ್ಮಲ್ಲಿ ಆಗಿ ಹೋಗ್ಯಾರ. ಈ ಮಹಾನುಭಾವ ಬಂದು ಕಟ್ಟೆಯ ಮೇಲೆ ನಿಂತಾಗ ಹಜ್ಜುಮಾ ತಲೆ ಮೇಲೆ ಬುತ್ತಿಯನ್ನು ಹೊತ್ತುಕೊಂಡು ಹೊಂಟಾಳ. ಹೋಗುವುದನ್ನು ನೋಡಿರುವಂಥ ಪುಣ್ಯಾತ್ಮ ಓ ತಾಯಿ ಅಂತ ಕೂಗಿದ. ಹಜ್ಜುಮಾ ನೋಡ್ತಾಳೆ, ಕಟ್ಟೆ ಮೇಲೆ ಒಬ್ಬ ತ್ಯಾಗಿ. ಅವರ ಹೆಸರು ಖಾದರಲಿಂಗರು ಅಂಥೇಳಿ ನಿಂತಾರ. ಅಯ್ಯೋ ಅಪ್ಪ ಅವ್ರು ನಿಂತಾರ, ಖಾದರ್ಲಿಂಗರು ನಿಂತಾರ. ಯವಾಂತ ಬಾಯಿ ತುಂಬ ಕರಿತಾ ಇದ್ದಾರೆ. ನಾ ಮುಂದೆ ಹಂಗೆ ದಾಟಿ ಹೋದ್ರೆ ಪಾಪಿ ಆಗ್ತೀನಿ, ಅಪ್ಪ ಅವರ ದರ್ಶನ ಮಾಡಿಕೊಂಡು ಹೋಗಬೇಕು ಅಂಥೇಳಿ ಹಜ್ಜುಮಾ ಅವರು ನಿಂತಿರುವಂಥ ಕಟ್ಟೆಯ ಬಳಿಗೆ ಬಂದು ಬುತ್ತಿಯನ್ನು ಕಟ್ಟೆಯ ಮೇಲಿಟ್ಟು ನೀರು ತುಂಬಿರುವಂಥ ಮಣ್ಣಿನ ಆ ತತ್ರಾಣಿಯನ್ನು ಅಲ್ಲೇ ಇಟ್ಟು ಆ ಮಹಾತ್ಮನ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾಳೆ. ಇಸ್ಲಾಂ ಧರ್ಮದ ಹೆಣ್ಣು ಮಗಳಾಗಿರುವಂಥ ಹಜ್ಜುಮಾ ನಮಸ್ಕಾರ ಮಾಡಿ ಕೈ ಮುಗಿದು ನಿಂತಾಗ, ಯವ್ವಾ ಈ ಮಗನಿಗೆ ಹಸು ಆಗ್ಯದ, ಒಂದಿಷ್ಟು ಊಟಕ್ಕೆ ಕೊಡ್ತೀಯನವ್ವ? ಆವಾಗ ಹಜ್ಜುಮಾನ ಕಣ್ಣಿನೊಳಗ ಕಣ್ಣೀರಿನ ಹನಿ ಬಂದು ಗೊತ್ತಾಗಲಾರ್ದಂಗೆ ಖಾದರ್ಲಿಂಗರು ನೋಡ್ತಾರೆ. ಯಾಕೆ ತಾಯಿ, ಯಾಕೆ ಅಳ್ತಾ ಇದ್ದೀಯ? ಯಾಕವ್ವ ನಿನ್ನ ಕಣ್ಣಿನೊಳಗೆ ಕಣ್ಣೀರು? ಯಾಕೆ ಈ ದುಃಖ? ಯಪ್ಪ, ಈ ಪಾಪಿಯನ್ನು ಕೂಡ ನೀವು ಅವ್ವ ಅಂತ ಕರೀತೀರಲ್ಲ, ಮದುವೆಯಾಗಿ 12 ವರ್ಷ ಆಯಿತು, ಮಕ್ಕಳಿಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ, ಬಂಜೆ 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 ಅಂತ ತಿಳ್ಕೊಂಡು ಮನೆಯೊಳಗೆ ಅತ್ತೆ ಮಾವಂದಿರು ಕೂಡ ನನಗೆ ಚುಚ್ಚಿ ಚುಚ್ಚಿ ನುಡಿತಾರೆ. ಹಾದಿಯೊಳಗೆ ಬೀದಿಯೊಳಗೆ ಹೋಗುವಾಗ ಮದುವೆಯಾಗಿ 12 ವರ್ಷ ಆಯಿತು, ಎಂಥ ಪಾಪಿ ಇರಬೇಕು, ಎಂಥ ಕರ್ಮಿ ಇರಬೇಕು, ಇದಕ್ಕೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಜನಗಳು ಮಾತಾಡಿ ಮನಸ್ಸಿಗೆ ನೋವು ಕೊಡುವಾಗ, ಯಪ್ಪ ನಿಮ್ಮಂಥ ದೊಡ್ಡವರು ಬಾಯಿ ತುಂಬ ನನಗೆ ಅವ್ವ ಅಂತ ಕರೆದ್ರಲ್ಲ, ಅದು ನನಗೆ ಆನಂದ ಆಗ್ಯದ ತಂದೆ. ನನ್ನ ಜೀವನದೊಳಗೆ ನನ್ನ ಮಗುವಿನಿಂದ ಅವ್ವಾನಿಸಿಕೊಳ್ಳುವಂಥ ಭಾಗ್ಯ ನನ್ನ ಬದುಕಿನೊಳಗೆ ಯಾವಾಗ ಸಿಗ್ತದೋ ಅಂತ ತಿಳ್ಕೊಂಡು ಕಣ್ಣೀರು ಬರ್ತಾ ಇದೆ, ದುಃಖ ಆಗ್ತಾ ಇದೆ. ಆವಾಗ ಖಾದರ್ಲಿಂಗರು ಹೇಳ್ತಾರೆ, ಅವ್ವ ಚಿಂತೆ ಮಾಡಬೇಡ, ಪರಮಾತ್ಮ ಎಲ್ಲರಿಗೂ ಎಲ್ಲದನ್ನೂ ಕೊಡ್ತಾನೆ, ಅವನನ್ನು ನಂಬಿ ಬದುಕಬೇಕು ತಾಯಿ. ಅವ್ವ
ಈ ಮಗನಿಗೆ ಹಸುವಾಗಿದೆ, ಊಟಕ್ಕೆ ಕೊಡ್ತೀಯಾ ತಾಯಿ ಅಂದಾಗ ಗಂಡನಿಗಾಗಿ ತೆಗೆದುಕೊಂಡು ಹೊರಟಿರುವಂಥ 4-8 ರೊಟ್ಟಿಗಳ ಬುತ್ತಿಯನ್ನು ಬಿಚ್ಚುತ್ತಾಳೆ ಹಜ್ಜುಮ. ಬಿಚ್ಚಿ ಆ ರೊಟ್ಟಿಯನ್ನು ಕೈಯಲ್ಲಿ ತಗೊಂಡು ಆ ಪೂಜ್ಯನ ಕೈಯೊಳಗ ಕೊಟ್ಟಾಗ ಬಡವರ ಭಕ್ತಿ ಬಂಡಿ ತುಂಬ ಅಂತ ಹೇಳ್ತಾರೆ. 4-8 ರೊಟ್ಟಿಗಳು, ಅದರೊಳಗೊಂದಿಷ್ಟು ಖಾರ ಪುಡಿ, ಪಕ್ಕದೊಳಗೊಂದೆರಡು ಉಳ್ಳಾಗಡ್ಡಿ, ರೈತರ ಅದ್ಭುತವಾದ ಊಟ ಇದು. ಕೈಯೊಳಗಿಸ್ಕೊಂಡಿರುವಂಥ ಕಾದರ್ಲಿಂಗರು ಅದೇ ಪತ್ರಿ ಕಟ್ಟಿ ಮೇಲೆ ಕೂತ್ಕೊಂಡು ಆ ತಾಯಿ ಕೊಟ್ಟಿರುವಂಥ ಆ ಪ್ರಸಾದವನ್ನು ಅತ್ಯಂತ ಪ್ರೀತಿಯಿಂದ ಊಟ ಮಾಡಿದರು, ಸ್ವೀಕಾರ ಮಾಡಿದರು. ಯವಾ ಹೆಂಗೆ ಬೊಗಸಿ ಒಡ್ಡಿದ್ರು, ಮಣ್ಣಿನ ತತ್ರಾಣಿಯೊಳಗಿರುವಂಥ ನೀರನ್ನು ಹೆಂಗೆ ಸುರಿದ್ಲು ಹಜ್ಜುಮ. ಬೊಗಸಿಯೊಳಗ ನೀರನ್ನು ಕುಡಿತಾರ ಖಾದರ್ಲಿಂಗರು. ಅವರು ಯಾವಾಗ ನೀರನ್ನು ಕುಡಿತಾ ಇದ್ರೋ ಹಜ್ಜುಮ ಬಾಗಿ ನೀರನ್ನು ಹಾಕ್ತಾ ಇದ್ಲೋ, ಕಣ್ಣೀರಿನ ಹನಿಯ ಒಂದು ಬಿಂದು ಆ ನೀರಿನೊಳಗ ಅಂಗೈ ಬೊಗಸಿಯೊಳಗ ಬಿತ್ತು. ಯೋಗಿಯ ಮನಸ್ಸು ಕರಗುತ್ತದೆ. ಖಾದರ್ಲಿಂಗರಂತಾರೆ, ಅವ್ವಾ ನಿನ್ನ ಭಕ್ತಿ ಪರಮಾತ್ಮನಿಗೆ ಮುಟ್ಟಿದೆ, ಚಿಂತೆ ಮಾಡಬೇಡ ತಾಯಿ. 1 ವರ್ಷ ತುಂಬೋದ್ರೊಳಗಾಗಿನೇ ನೀನು ಗರ್ಭವತಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡ್ತೀಯ. ಆ ಹುಟ್ಟಿ ಬಂದಿರುವಂಥ ಮಗ ಈ ಕನ್ನಡ ನಾಡಿನೊಳಗ ನಿನ್ನ ಕೀರ್ತಿಯನ್ನು ಬೆಳಗುತ್ತಾನೆ ಅಂತ ತಿಳ್ಕೊಂಡು ಖಾದರಲಿಂಗರು ಆಶೀರ್ವಾದವನ್ನು ಮಾಡಿದರು. ಆಗಲಿ ನನ್ನಪ್ಪ, ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಇದ್ದರೆ ಸಾಕು ಅಪ್ಪ. ನಿನ್ನಂಥ ದೊಡ್ಡ ಮಹಾತ್ಮನೇ ನನ್ನನ್ನು ಅವ್ವ ಅಂತ ತಿಳ್ಕೊಂಡು ಕರೆದ ಮೇಲೆ ನಾನು ಯಾಕೆ ಚಿಂತೆ ಮಾಡಲಿ? ಮತ್ತೊಮ್ಮೆ ನಮಸ್ಕಾರ ಮಾಡಿ ಆ ವಸ್ತ್ರವನ್ನು, ಆ ಮಣ್ಣಿನ ತತ್ರಾಣಿಯನ್ನು ತಗೊಂಡು ಹಜ್ಜುಮ ಸಾಗಿ ಬರುವಾಗ ಇಮಾಮ್ ಸಾಹೇಬ್ ಹೊಲದೊಳಗ ಕಾಯ್ಕ ಮಾಡ್ತಾ ಇದ್ದ. ಕೈಯೊಳಗ ಬುತ್ತಿ ವಸ್ತ್ರ ಅಷ್ಟೇ ಇತ್ತು, ಬುತ್ತಿ ಇರಲಿಲ್ಲ. ಇಮಾಮ್ ಸಾಹೇಬ್ ಕೇಳ್ತಾನೆ, ಯಾಕೆ ನನಗಾಗಿ ಬುತ್ತಿ ತರಲಿಲ್ಲೇನು? ಹಜ್ಜುಮ ಹೇಳ್ತಾಳೆ, ಸ್ವಾಮಿ ನಿಮಗಾಗಿ ತಂದ ಬುತ್ತಿ ಮಹಾತ್ಮನ ಪಾಲಿಗೆ ಪ್ರಸಾದವಾಗ್ಯದ. ಸಿಟ್ಟಿಗೆ ಬರಲಿಲ್ಲ ಇಮಾಮ್ ಸಾಹೇಬ್. ಚಲೋ ಆಯಿತು. ಆ ಯೋಗಿಗೆ ಹಸಿದು ಬಂದಾಗ ನೀನು ನೀಡಿ ಉಣಿಸಿ ಅವ್ವಾನಿಸ್ಕೊಂಡು ಬಂದಿ ಅಂದ್ರೆ ನೀನು ನಿಜವಾಗಲೂ ಕೂಡ ಪುಣ್ಯವಂತೆ, ಭಾಗ್ಯವಂತೆ. ಇಂಥ ಭಾಗ್ಯ ಎಷ್ಟು ಜನರ ಬದುಕಿನೊಳಗೆ ಸಿಗ್ತದೆ ಹಜ್ಜುಮ. ಇಷ್ಟೇ ಅಲ್ರಿ, ಆ ಮಹಾನುಭಾವ ಹೃದಯ ತುಂಬಿ ನಮಗೆ ಆಶೀರ್ವಾದ ಮಾಡ್ಯಾನ. ಯವಾ ವರ್ಷ ತುಂಬೋದ್ರೊಳಗಾಗಿನೇ ನೀನು ಗಂಡು ಮಗುವಿಗೆ ಸಂತಾನವನ್ನು ಕೊಡ್ತಿದ್ದೀ. ಆ ಮಗು ಈ ನಾಡಿನೊಳಗ ಕೀರ್ತಿಯನ್ನು ಪಡೀತದಂತ ಅಪ್ಪಣೆ ಮಾಡ್ಯಾನ. ಆಗಲಿ, ಆ ಮಹಾತ್ಮನ ಕೃಪೆಯಿಂದ ನೀನು ತಾಯಿ ಆದರೂ ಸಾಕು. ನಮ್ಮ ಸಂಸಾರದ ಮನೆತನಕ್ಕೆ ಒಂದು ಕುಡಿಯೊಂದು ಬಂದರೆ ಸಾಕು, ನಾವು ತಂದೆ ತಾಯಿ ಅನಿಸ್ಕೊಂಡು ಜೀವನ ಮಾಡಿದರೆ ಸಾಕು ಅನ್ನುವಂಥ ಆನಂದದೊಳಗ ಸತಿಪತಿಗಳು ಒಂದಾಗಿ ಸಂಸಾರದ ಸಗ್ಗ ಸುಖದಲ್ಲಿ ಜೀವನವನ್ನು ಮಾಡ್ತಾ ಕಾಲವನ್ನು ಕಳೀತಾ ಇರುವಾಗ ಹಜ್ಜುಮ 3-4 ತಿಂಗಳಲ್ಲಿ ಗರ್ಭವನ್ನು ಧರಿಸ್ತಾಳೆ. ನಿತ್ಯ ಗರ್ಭ ಸೂಕ್ತಿ ಬೆಳೀತಾ ಹೋಗ್ತದೆ. ವಾರ ಕಳೀತದೆ, ಮಾಸ ಕಳೀತದೆ, ಪಕ್ಷ ಕಳೀತದೆ. 9 ಮಾಸ ಕಳೆದು 9 ದಿನಗಳು ಕಳೆದ ಮೇಲೆ ಆ ಮಹಾತ್ಮರ ಅನುಗ್ರಹದಂತೆ ಹಜ್ಜುಮ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಆ ಗಂಡು ಮಗು ಯಾರೂ ಅಲ್ಲ, ಕನ್ನಡ ನಾಡಿನ ಇತಿಹಾಸದಲ್ಲಿ ಭಾವೈಕ್ಯ ಪರಂಪರೆಗೆ ಬೆಳಕನ್ನು ಚೆಲ್ಲಿರುವಂಥ ಶಿಶುನಾಳದ ಶರೀಫ ಸಾಹೇಬರೇ ಆ ಗಂಡು ಮಗು.
ಕೊಟ್ಟಿದ್ದು ಕೆಟ್ಟಿತೆನ ಬೇಡ, ಅದು ಕಟ್ಟಿಹುದು ಬುತ್ತಿ ಸರ್ವಜ್ಞ. ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟುಂಡರೆಂದು ಎನಬೇಡ. ಇವು ಮೂರು ಮುಟ್ಟ್ಯಾವ ಶಿವನ ಸದರಿಗೆ. ಹಳ್ಳಿಯ ಗರತಿಯರು ಈ ಮಾತನ್ನು ಹೇಳ್ತಾರ. ತ್ಯಾಗ, ನೀಡುವ ಗುಣ, ಹಂಚಿ ಉಣ್ಣುವ ಭಾವ, ಇದು ಭಕ್ತಿಯ ನಿಜವಾದ ಬದುಕಿನ ಸೋಪಾನ. ಇದನ್ನೇ ಧರ್ಮ ಮಾರ್ಗ ಅಂತ ಕರೀತಾರೆ. ಲೋಕಹಿತಂ ಧರ್ಮಂ. ಪರರ ಹಿತವನ್ನು ಬಯಸೋದು ಧರ್ಮ, ಪರರಿಗೆ ಅನುಕೂಲವನ್ನು ಮಾಡೋದು ಧರ್ಮ. ಹಸಿದ ಒಡಲಿಗೆ ಅನ್ನವನ್ನು ನೀಡೋದು ಧರ್ಮ. ಉಣ್ಣದೇ ಇರುವ ದೈವಗಳಿಗೆ ಎಡೆ ಹಿಡಿಯುವುದಕ್ಕಿಂತ ಹಸಿದು ಬಂದವನಿಗೆ ಒಂದಿಷ್ಟು ಅನ್ನವನ್ನು ನೀಡಿದರೆ ಆ ಹಸಿದ ಒಡಲು ಎಷ್ಟು ದೊಡ್ಡ ಹಾರೈಕೆಯನ್ನು ಕೊಡ್ತದಂದ್ರೆ, ಯವಾ ಹಸುಗೊಂಡಿರುವಂಥವನಿಗೆ ಅನ್ನ ನೀಡಿ ಅಂದ್ರೆ ನಿನ್ನ ಮನೆ ತಣ್ಣಗಿರಲಿ ಅಂತ ಆ ಮನಸ್ಸೇನು ಪ್ರಾರ್ಥನೆ ಮಾಡ್ತದೆ, ಅದು ಮನೆತನಕ್ಕೆ ಅನುಕೂಲವೇ ಆಗಿ ಹೋಗ್ತದೆ, ಅನುಗ್ರಹವೇ ಆಗಿ ಹೋಗ್ತದೆ.